ಪರಿಷತ್ ಸಮರಕ್ಕೆ ದೋಸ್ತಿಗಳ ರಣಕಹಳೆ ಇದೀಗ ಪರಿಷತ್ ಸಮರ ಒಂದ್ ಕಡೆ ಮೈತ್ರಿ ಧರ್ಮ ಪಾಲಿಸಿದ ಬಿಜೆಪಿ 4 ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಇದೀಗ ರೆಡಿ ಆಗಿದೆ. ಪರಿಷತ್ ಸಮರಕ್ಕೆ ದೋಸ್ತಿಗಳ ರಣಕಹಳೆಯನ್ನ ಊದಿದ್ದಾರೆ. ಪರಿಷತ್ ಸಮರ ಮೈತ್ರಿ ಧರ್ಮವನ್ನ ಪಾಲಿಸಿದ ಬಿಜೆಪಿ 4 ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ರೆಡಿ ಆಗಿದೆ. 3 ಕ್ಷೇತ್ರಗಳಲ್ಲಿ ಬಿಜೆಪಿ, 1ರಲ್ಲಿ ಜೆಡಿಎಸ್ ಸ್ಪರ್ಧೆ. ಬಿಜೆಪಿಯಿಂದ 3 ಕ್ಷೇತ್ರದ ಪರಿಷತ್ ಅಭ್ಯರ್ಥಿಗಳ ಘೋಷಣೆ. ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಹಾಲಿ ಎಂಎಲ್ಸಿ ಶಶಿಲ್ ನಮೋಶಿ, ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಹಾಲಿ ಎಂಎಲ್ಸಿ ಎಸ್ವಿ ಸಂಕನೂರ್, ಆಗ್ನೇಯ ಪದವೀಧರ ಕ್ಷೇತ್ರ ಕೆಎಂ ಸುರೇಶ್, ಹಂಪಿ ಕನ್ನಡ ವಿವಿಯ ನಿವೃತ್ತ ನಿರ್ದೇಶಕ ಸುರೇಶ್ಗೆ ಬಿಜೆಪಿ ಮಣೆಯನ್ನ ಹಾಕಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಬಿಜೆಪಿ. ಎನ್ಡಿಎ ಮೈತ್ರಿ ಹಿನ್ನೆಲೆ ಜೆಡಿಎಸ್ಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರ. ಬೆಂಗಳೂರು ಶಿಕ್ಷಕರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಬಿಜೆಪಿ. ವಕೀಲ ರಂಗನಾಥ್ ಸೇರಿ ಹಲವರಿಂದ ಜೆಡಿಎಸ್ ಟಿಕೆಟ್ಗೆ ಲಾಬಿ ಇದೀಗ ಎದ್ದಿರುವಂಥದ್ದು. ಪರಿಷತ್ ಸಮರ ದೋಸ್ತಿಗಳು ರಣಕಹಳೆಯನ್ನ ಊದಿದ್ದಾರೆ. 4 ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ತಯಾರಿಯನ್ನು ನಡೆಸ್ತಾ ಇದೆ. ಈಗಾಗಲೇ 3 ಕ್ಷೇತ್ರಗಳಲ್ಲಿ ಬಿಜೆಪಿ, 1ರಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುವಂಥದ್ದು. ಬಿಜೆಪಿಯಿಂದ 3 ಕ್ಷೇತ್ರದ ಪರಿಷತ್ ಅಭ್ಯರ್ಥಿಗಳ ಘೋಷಣೆ ಸಹಿತ ಆಗಿದೆ. ನೋಡಿ, ಬಿಜೆಪಿಯಿಂದ ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಹಾಲಿ ಎಂಎಲ್ಸಿ ಶಶಿಲ್ ನಮೋಶಿ, ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಹಾಲಿ ಎಂಎಲ್ಸಿ ಎಸ್ವಿ ಸಂಕನೂರ್, ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಕೆಎಂ ಸುರೇಶ್. ಇನ್ನು ಹಂಪಿ ಕನ್ನಡ ವಿವಿಯ ನಿವೃತ್ತ ನಿರ್ದೇಶಕ ಸುರೇಶ್ಗೆ ಬಿಜೆಪಿ ಮಣೆಯನ್ನ ಹಾಕಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವಂಥದ್ದು ಬಿಜೆಪಿ. ಎನ್ಡಿಎ ಮೈತ್ರಿ ಹಿನ್ನೆಲೆ ಜೆಡಿಎಸ್ಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರವನ್ನ ಬಿಜೆಪಿ ಬಿಟ್ಟುಕೊಟ್ಟಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟ ಹಿನ್ನೆಲೆಯಲ್ಲಿ ವಕೀಲ ರಂಗನಾಥ್ ಸೇರಿ ಹಲವರಿಂದ ಜೆಡಿಎಸ್ ಟಿಕೆಟ್ಗಾಗಿ ಲಾಬಿ ಇದೀಗ ನಡೀತಾ ಇರುವಂಥದ್ದು. ಪರಿಷತ್ ಸಮರಕ್ಕೆ ಈಗಾಗಲೇ ಜೆಡಿಎಸ್ ಮತ್ತು ಬಿಜೆಪಿ ರೆಡಿ ಆಗಿದ್ದಾರೆ. ಅಂದ್ರೆ ಇದೀಗ ಮೈತ್ರಿಯ ಧರ್ಮವನ್ನ ಪಾಲಿಸಿದೆ ಜೆಡಿಎಸ್ ಮತ್ತು ಬಿಜೆಪಿ ಎನ್ನುವಂಥದ್ದು. ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಎಂಎಲ್ಸಿ ಶಶಿಲ್ ನಮೋಶಿ, ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಹಾಲಿ ಎಂಎಲ್ಸಿ ಎಸ್ವಿ ಸಂಕನೂರು, ಆಗ್ನೇಯ ಪದವೀಧರ ಕ್ಷೇತ್ರ ಕೆಎಂ ಸುರೇಶ್, ಹಂಪಿ ಕನ್ನಡ ವಿವಿಯ ನಿವೃತ್ತ ನಿರ್ದೇಶಕ ಸುರೇಶ್ಗೆ ಬಿಜೆಪಿ ಮಣೆಯನ್ನ ಹಾಕಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವಂಥದ್ದು. ಇದೀಗ ಮೈತ್ರಿ ಧರ್ಮವನ್ನ ಪಾಲಿಸಿದ್ದಾರೆ ಒಂದ್ ಕಡೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಈಗಾಗಲೇ ವಿಧಾನಸಭಾ ಪರಿಷತ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ 3ರಲ್ಲಿ ಬಿಜೆಪಿ ನಿದ್ರೆ, 1ರಲ್ಲಿ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವಂಥದ್ದು. ಮೈತ್ರಿ ಧರ್ಮ ಒಂದ್ ಕಡೆ ಪಾಲನೆ ಆಗಿದೆ, ಮತ್ತೊಂದು ಕಡೆ ಇದ್ರ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇರುವಂಥದ್ದು ವಿವೇಕ್? ಎಸ್ ವನಿತಾ, ಈಗಾಗಲೇ ಏನು 4 ವಿಧಾನಸಭಾ ಕ್ಷೇತ್ರಗಳು ಕೂಡ ಖಾಲಿ ಆಗ್ತಾ ಇತ್ತು. ಈಗ ಆ 4 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರಗಳು ಯಾರಿಗೆ ಕೊಡಬೇಕು, ಈಗಾಗಲೇ ಮೈತ್ರಿಯಲ್ಲಿ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಒಂದಾಗಿದೆ. ಆ ನಿಟ್ಟಿನಲ್ಲಿ ಯಾರಿಗೆ ಯಾವ ಕ್ಷೇತ್ರ ಬಿಟ್ಕೊಡ್ಬೇಕು ಅನ್ನೋ ಒಂದಿಷ್ಟು ಗೊಂದಲಗಳು ಕೂಡ ನಡೀತಿತ್ತು. ಜೊತೆಗೆ ಈಗಾಗಲೇ ಬಿಜೆಪಿಯಲ್ಲೂ ಕೂಡ 2 ಹಾಲಿ ಎಂಎಲ್ಸಿಗಳಿದ್ರು. ಜೊತೆಗೆ ಹಾಲಿ ಎಂಎಲ್ಸಿಗಳಿದ್ರು ಕೂಡ ಅಷ್ಟೇ ಆ ಕ್ಷೇತ್ರಕ್ಕೆ ಬೇರೆಯವರು ಕೂಡ ಒಂದಿಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ರು. ಸಾಕಷ್ಟು ಆಸ್ಪಿರೆಂಟ್ಗಳು ಕೂಡ ಇದ್ರು. ಆದ್ರೂ ಕೂಡ ಈ ಬಾರಿ ಮತ್ತೆ ಸಂಕನೂರು ಅವರಿಗೆ ಟಿಕೆಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಹೊಸ ವಿಚಾರದ ಪೈಕಿ ನೋಡ್ತಾ ಹೋದ್ರೆ ಹೊಸ ಅಭ್ಯರ್ಥಿ ಕೆಎಂ ಸುರೇಶ್ ಅವರಿಗೆ ಮಣೆ ಹಾಕಿದ್ದಾರೆ. ಜೊತೆಗೆ ಶಶಿಲ್ ನಮೋಶಿ ಅವರು ಕೂಡ ಈ ಹಿಂದೆನೆ ಎಂಎಲ್ಸಿ ಆದಂತವ್ರು, ಅವರು ಕೂಡ ಹಾಲಿ ಎಂಎಲ್ಸಿ ಇದ್ದಾರೆ. ಅವ್ರಿಗೂ ಅದೇ ರೀತಿಯಾಗಿ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 2 ನಾಯಕರಿಗೆ ಅದೇ ಟಿಕೆಟ್ ಮತ್ತೆ ಹಾಲಿ ಎಂಎಲ್ಸಿ ಆದಂತವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಜೊತೆಗೆ ಹೊಸೊಬ್ಬರಿಗೆ ಅಂದ್ರೆ ಕೆಎಂ ಸುರೇಶ್ ಅವರಿಗೆ ಹೊಸೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಜೊತೆಗೆ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಒಂದು ಉಳ್ಕೊಳ್ಳುತ್ತೆ. ಆ ಬೆಂಗಳೂರು ಶಿಕ್ಷಕರ ಕ್ಷೇತ್ರ ಅಭ್ಯರ್ಥಿನ ಬಿಜೆಪಿ ಅವರು ಘೋಷಣೆ ಮಾಡಿಲ್ಲ. ಸೇಮ್ ಒಟ್ಟಾರೆಯಾಗಿ ಮೈತ್ರಿ ಧರ್ಮನ ಪಾಲನೆ ಮಾಡಿ ಆ ಕ್ಷೇತ್ರ ಏನಾದ್ರೂ ಜೆಡಿಎಸ್ ಅವ್ರಿಗೆ ಬಿಟ್ಕೊಡ್ತಾರ ಅಥವಾ ಆ ಮುಂದಿನ ದಿನಗಳಲ್ಲಿ ಏನಾದ್ರೂ ಇಬ್ಬರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಗೆ ಬಂದು ಮತ್ತೊಮ್ಮೆ ಏನಾದ್ರೂ ಬಿಜೆಪಿಗೆ ಆ ಕ್ಷೇತ್ರವನ್ನು ಕೂಡ ಬಿಟ್ಕೊಡ್ತಾರ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ವನಿತಾ. ಥ್ಯಾಂಕ್ ಯು ವಿವೇಕ್, ನಿಮ್ಮೆಲ್ಲ ಮಾಹಿತಿಗೆ.
ಈಗಾಗಲೇ ಬಿಜೆಪಿ ಒಟ್ಟು 4 ಸ್ಥಾನಗಳ ಪೈಕಿ 1 ಸ್ಥಾನವನ್ನ ಮಿತ್ರ ಪಕ್ಷ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವಂಥದ್ದು. ಇನ್ನುಳಿದ 3 ಈಶಾನ್ಯ, ಪೂರ್ವ ಪದವಿ ಮತ್ತು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಪ್ರಕಟಣೆ ಮಾಡಿದೆ. ಇನ್ನು ಉಳಿದ 1 ಬೆಂಗಳೂರು ಶಿಕ್ಷಣ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವಂಥದ್ದು. ಇದರೊಂದಿಗೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ ಹಾಗೂ ಬಿಜೆಪಿ ವಿಧಾನ ಪರಿಷತ್ ಚುನಾವಣೆಗೂ ತಮ್ಮ ಮೈತ್ರಿಯನ್ನ ಮುಂದುವರಿಸಿದೆ.